ಮಮ್ಮಿ ಏನು ಮಾಡ್ತಿದ್ದೀ? ಇವತ್ತು ಬಟಾಟೆ ವಡ ಮಾಡತ್ತಿದ್ರು. ಬಟಾಟೆ ವಡ? ಹಾಂ. ಅದು ಬಟಾಟೆ ವಡ ಅಂದ್ರೆ ಉದ್ದಿನ ಬೇಳೆ ನೆನಕಿ ಅದು ಮಿಕ್ಸಿ ಮಾಡಿ ಅದ್ರಾಗ ನಾವು ಎದ್ದಿ ಬಟಾಟೆ ಉದ್ದಿನ ಬೇಳೆ ಇದು ಬಟಾಟೆ ವಡ ಅಂದ್ರೆ ಕಡ್ಲಿ ಹಿಟ್ಟು ಹಾಕಿ ಮಾಡಂಗಿಲ್ಲ? ಇಲ್ಲ ಇಲ್ಲ. ಸರಿ ಸರಿ ಸರಿ, ಏನೋ ಹೊಸದದ. ಇದಕ್ಕೆ ಏನೇನು ಬೇಕು ಹೇಳ್ತೀನಿ? ಹಾಂ, ಇದಕ್ಕೆ ಏನೇನು ಬೇಕು ಅದು ಬಟಾಟಿ, ಹಾಂ, ಉದ್ದಿನ ಬೇಳೆ. ಉದ್ದಿನ ಬೇಳೆ ನೆನೆ ಇಟ್ಟಿದೆ? ಹಾಂ, ನೆನೆಕ್ಕಿಟ್ಟಿನಿ 2 ತಾಸು. 2-3 ತಾಸು? ಹಾಂ, 2-3 ತಾಸು. ಓಕೆ. ಹಾಂ. ಮತ್ತು ಇದು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮಿಕ್ಸರ್ ಮಾಡಿ ಇಟ್ಟಿನಿ. ಓಕೆ. ಒಂದೇ ಒಂದು ಉಳ್ಳಾಗಡ್ಡಿ ಮತ್ತು ಕರಿಬೇವು. ಹಾಂ, ಮತ್ತು ಇದು ಕೊತ್ತಂಬರಿ, ಲಿಂಬಿಕಾಯಿ ಒಂದು ಸ್ವಲ್ಪ, ಮತ್ತು ಜೀರಿಗೆ, ಅಜ್ವಾನ, ಹಿಂಗ, ಕಸೂರಿ ಮೇಥಿ, ಸ್ವಲ್ಪ ಸಕ್ಕರೆ, ಜೀರಿಗೆ, ಸಾಸಿವೆ ಮತ್ತು ಉಪ್ಪ, ಅರಿಶಿನ ಇಷ್ಟು ಬೇಕು. ಈಗ ಏನು ಮಾಡೋದಮ್ಮ? ಈಗ ಇದನ್ನ ನೀರು ತೆಗೆದು ನಾ ಮಿಕ್ಸರ್ ಮಾಡ್ತೀನಿ. ಇದು ಅಂದ್ರೆ ಉದ್ದಿನ ಬೇಳೆ ನೀರು ತೆಗೆದು ಮಿಕ್ಸ್ ಮಾಡ್ಕೊತೀನಿ. ಸಣ್ಣ ಸಣ್ಣ ಆಗಬೇಕು ಅಗದಿ. ಆಗಿದೆ? ಹಾಂ, ಆಗಿದೆ. ಓಕೆ. ಇದು ಎದ್ರ ತೆಗೆದೇನೆ ಈಗ? ಈಗ ಇದು ಬಂತು. ಓಕೆ. ಭಾಳ ತಿಳಿನೂ ಇಲ್ಲ, ಭಾಳ ಗಟ್ಟಿನೂ ಇಲ್ಲ. ಹಾಂ, ಇದು ನೋಡಿ ಮಾಡ್ಕೊಳ್ಳೋದು. ಈಗ ಕುದಿಸಿದ ಬಟಾಟಿ ಇವಾಗ ನಾ ಕಿಸ್ಮೇಲೆ ಹಚ್ತೀನಿ. ಹಾಂ, ಸಣ್ಣ ಮಾಡ್ಕೊಳ್ಳೋದು. ಹಾಂ, ಸಣ್ಣ ಮಾಡ್ಕೊಳ್ಳೋದು. ಕೈಲಿ ಭೀ ಮಾಡ್ಬೋದಲ್ಲ? ಕೈಲಿ ಸ್ವಲ್ಪ ಕಾಕ ಉಳಿತಾವಲ್ಲ ಅದಕ್ಕೆ. ಸ್ವಲ್ಪ ಇದು ಸಣ್ಣ ಆದರೆ ಚಂದ ಆಗ್ತದೆ. ಓಕೆ, ತೋರಿಸು ಹೆಂಗೆ ಮಾಡಿ ಹಿಂಗೆ ಬೀಳಬೇಕು. ಹಾಂ, ಹಿಂಗೆ ಕೀಸ್ ಆಗ್ಬೇಕು. ಹಿಂಗೆ. ಹಾಂ, ठीक ಇದೆ. ಈಗ ಇವೆಲ್ಲ ಮಾಡ್ಕೊಂಡು ಈಗ ಎಲ್ಲ ಬಟಾಟಿ ಸ್ಮ್ಯಾಶ್ ಮಾಡಿ ಅಂದ್ರೆ ಸಣ್ಣ ಮಾಡ್ಕೊಂಡಿವಿ. ಈಗ ಏನು ಮಾಡೋದಮ್ಮ? ಈಗ ಇದಕ್ಕೆ ಇದು ಮೆಣಸಿನಕಾಯಿ ಇದೆಲ್ಲ ಉಳ್ಳಾಗಡ್ಡಿ ಇರೋದಲ್ಲ, ಇದು ಪಾಣಿ ಹೊಡ್ಕೊಳ್ಳೋದು. ಈಗ ಅಂದ್ರೆ ಪಾನಿ ಹೊಡೆದು ಇದ್ರ ಮಿಕ್ಸ್ ಮಾಡೋದು. ಹಾಂ, ठीक ಇದೆ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಜೀರಿಗೆ ಚುಟ್ಟು ಚುಟ್ಟು ಅನ್ಬೇಕು. ಈಗ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಎಲ್ಲ ಒಂದು ಪೂರ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ಫ್ರೈ ಆಗಬೇಕು. ಹಾಂ, ಫುಲ್ ಫ್ರೈ ಆಗಬೇಕು. ಹಾಂ, ಹಸಿ ಇರಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಅಂದರೆ ಪಟ್ಟದ್ದು ಫ್ರೈ ಆಗ್ತದೆ. ಹೌದು, ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡಿದ್ರೆ ಲಘು ಫ್ರೈ ಆಗ್ತದೆ. ಈಗ ಈಗ ಮುಚ್ಚು. ಇದ್ರ ಮೇಲೆ ಮುಚ್ಚ ಅಂದ್ರೆ ಜಲ್ದಿ ಫ್ರೈ ಆಗ್ತಾವೆ. ಮುಚ್ಚೋದ್ರಿಂದ ಲಘು ಫ್ರೈ ಆಗ್ತಾವೆ ಉಳ್ಳಾಗಡ್ಡಿ. ಇದು ಬಟಾಟೆ ವಡ ಮಾಡುತ್ತಿದ್ದಲ್ಲ, ಇದು ಹಂಗೇನು ತಿನ್ಬಹುದಲ್ಲ? ವಡ ಹಂಗೆ ತಿನ್ಬೋದು. ಏನು ಇದು ಪಾವು ಬೇಕಂತೇನಿಲ್ಲ, ವಡ ಹಂಗೇನು ತಿನ್ಬೋದು. ಓಕೆ. ಈಗ ಆಗಿರ್ಬೇಕಲ್ಲ ನಲ್ಲಿ ಕಲರ್ ಚೇಂಜ್ ಆಗಬೇಕು. ಮತ್ತೆ ನಿನ್ನ ಸೊಸೆ ಯಾವ ಬರಕ? ನನ್ನ ಸೊಸೆಗೆ ತಮ್ಮನ ಮದುವೆ ಕಳ್ಸಿನ 1 ತಿಂಗಳು ಆಯ್ತು. ಈಗ ಬರ್ತಾ 2 ದಿನದಾಗ ಮದುವೆ ಅದ ಮನ್ಯಾಗ 10 ರಾಕಿನೇ ದೊಡ್ಡಕ್ಕಿ, ಅದಕ್ಕೆ ಕಳಿಸ್ಕೊಟ್ಟೆ. ತವ್ರ ಮನೆಗೆ ಹೋದ್ರೆ ನೆನಪೇ ಆಗಲ್ಲ. ಹಂಗೆ ಇರ್ತದೆ, ತವ್ರ ಮನೆ ಅಟ್ಯಾಚ್ಮೆಂಟೇ ಹಂಗಿರ್ತದೆ. ಈಗ ಆಯ್ತು. ಜೀವ ಆಯ್ತು. ಚಂದ ಫ್ರೈ ಆಗಬೇಕು. ಈಗ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ. ಈಗ ಏನಕ್ಕಮ್ಮ? ಈಗ ಇದು ಟೇಚ, ಅಲ್ಲ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಇದು ಹಾಕೋದು. ನಿಮಗೆ ಖಾರ ಹ್ಯಾಂಗೆ ಬೇಕು ನೋಡಿ ಹಾಕೋದು. ನಾ 2 ಚಮಚ ಹಾಕಿದ್ದೆ. ಹಾಂ, ಮತ್ತು ಈಗ ಅರಿಶಿನ ಹಾಕೋದು. ಅರಿಶಿನ ಬೇಕೇ ಬೇಕು. ಹಾಂ, ಅರಿಶಿನ ಇದ್ರಾಗ ಹಿಂಗೆ ಹಾಕೋದು. ಸ್ವಲ್ಪ ಹಿಂಗ. ಹಾಂ, ಸ್ವಲ್ಪ ಹಿಂಗೆ. ಇಷ್ಟು ಹಿಂಗೆ. ಈಗ ಗ್ಯಾಸ್ ಆಫ್ ಮಾಡೋಣ. ಆಯ್ತು. ಇದು ಹಾಂ, ಇದಾಯ್ತು. ಈಗ ಸ್ವಲ್ಪ ತಣ್ಣಗಾಗಬೇಕೇನು? ಇಲ್ಲ, ತಣ್ಣಗಿಲ್ಲ. ಈಗ ಇದು ಬಟಾಟೆ ಹಾಕಿ ಗ್ಯಾಸ್ ಆಫ್ ಮಾಡೋದು. ಈಗ ಆಫ್ ಮಾಡೋದು. ಓಕೆ, ಆಫ್ ಮಾಡಿ. ಇದೇನು ಬಯಸೋದಿಲ್ಲ, ಇದು ಬಯಸ್ಕೊಂಡು ತೊಗೊಂಡಿರ್ತೀವಲ್ಲ, ಇದಕ್ಕೇನು ಬಯಸೋದು ಅವಶ್ಯಕತೆ ಇಲ್ಲ. ಓಕೆ, ನಾ ಹಿಡಿತೀನಿ. ರೈಟ್. ಇದ್ರೊಳಗೆ ಹಿಂತಿರುವಾಗ. ಹಾಂ, ನೀವು ಖಾರ ನೋಡಿ ಮತ್ತೆ ಕಲ್ಸೋದು. ಬೇಕಾದ್ರೆ ನಿಮಗೆ ಖಾರ ಬೇಕಾದ್ರೆ ಮತ್ತೆ ಕಲ್ಸೋದು. ಸ್ವಲ್ಪ ಬಟಾಟೆ ಪಲ್ಯ ಹೆಂಗೆ ಮಾಡ್ತೀವಿ ಹಂಗೆ ನಿಮಗೆ ಇದಕ್ಕೆ ಸ್ವಲ್ಪ ಖಾರ ಚಂದಿದ್ರೆ ಬಟಾಟೆ ವಡ ಚಂದ ಹತ್ತಾವಲ್ಲ. ಖಾರ ಇರ್ಬೇಕು, ಖಾರ ಇರ್ಬೇಕು ಸ್ವಲ್ಪ. ಹಾಂ, ಅದಕ್ಕೆ ಜರ ನೀವು ನೋಡ್ಕೊಂಡು ಮತ್ತೆ ಖಾರ ಹಾಕ್ಬೋದು. ಉಪ್ಪು ಹಾಕ್ಬೇಕು. ಈಗ ನಾವು ಉಪ್ಪು ಹಾಕ್ತೀವಿ. ಹಾಂ, ಈಗ ಬಟಾಟೆ ವಡಕ್ಕೆ ಉಪ್ಪು ಹಾಕ್ತೀವಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ. ಹಾಂ, ರುಚಿಗೆ ತಕ್ಕಟ್ಟು ಸ್ವಲ್ಪ ಟೇಸ್ಟ್ ಸಲುವಾಗಿ ಸಕ್ಕರೆ ಹಾಕೇಬೇಕು. ನಾವು ಹಾಕ್ತೀವಿ. ನಿಮಗೆ ಬೇಡ ಆದ್ರೆ ಬಿಡ್ರಿ, ಆದ್ರೆ ನೀವು ಹಾಕಿ ನೋಡ್ರಿ, ಬಟಾಟೆ ವಡ ಮಸ್ತ್. ಸ್ವಲ್ಪ ಹಾಕ್ಬಹುದು. ಸ್ವಲ್ಪ ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು.
ಟೇಸ್ಟ್ ಕೊಡ್ತದೆ. ಎಸ್. ಮತ್ತು ಲಿಂಬಿಕಾಯಿ ಲಿಂಬಿಕಾಯಿ ಅಂದ್ರೆ ಬಟಾಟೆ ಒಳಗೆ ಟೇಸ್ಟ್ ಕೊಡ್ತದೆ. ಇದು ಯಾವಾಗ ಪಲ್ಯ ಮಾಡಿದ್ರು ಅದೇ ಅದೇ ಒಂಥರ ಹುಳಿ ರುಚಿ ಖಾರ ಹುಳಿ ರುಚಿ ಖಾರ ಚಂದ ಮಸ್ತ್. ಕಲ್ಸು. ಈಗ ಕಲಸ ಚಂದ ಎಲ್ಲ ಕಲಸಿದೆ. ಚಂದ ಆಗ್ಬೇಕು. ಕೊತ್ತಂಬರಿ ಇತ್ತಲ್ಲ, ಕೊತ್ತಂಬರಿ ಅಂದ್ರೆ ಜೀವನ ನೋಡ್ರಿ ನಮ್ಮವ್ವ. ಬರೀ ಕೊತ್ತಂಬರಿ ಅಂತಾಳೆ ಅವಳು. ಕೊತ್ತಂಬರಿ ಇಲ್ಲ ಅಂದ್ರೆ ಅಡುಗೆನೂ ಮಾಡಕ್ಕೆ ಹೋಗೋದಿಲ್ಲ. ಕೊತ್ತಂಬರಿ ಚಲೋ ಉಣ್ಬೇಕು. ಅದ್ರಾಗ ಐರನ್ ಇರ್ತದೆ, ಎಲ್ಲ ಇರ್ತದೆ, ಉಣ್ಬೇಕು. ಈಗ ಇದು ತಣ್ಣಗಾಗಬೇಕು. ಸೊ ಇದು ಆಯ್ತು, ನಮ್ದು ರೆಡಿ ಆಯ್ತು. ಈಗ ಇದು ರೆಡಿ ಆಯ್ತು. ತಣ್ಣಗಾಗಣ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಿಸ್ಬಿಡೋದು. ಸರಿ ಸರಿ. ಇದು ಬಟಾಟಿದು ತಣ್ಣಗಾಗತ್ತನ ಉದ್ದಿನ ಬೇಳೆ ರುಬ್ಬಿಟ್ಟಿವಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿ ಅದ. ಈಗ ಇದಕ್ಕೆ ನಾವು ನೀರು ಹಾಕಿ ಸ್ವಲ್ಪ ತಿಳಿ ಮಾಡ್ಕೊಳ್ಳೋದು. ಈಗ ಸ್ವಲ್ಪ ನೀರು ಹಾಕ ನೋಡಿ ನೋಡಿ. ಹಾಂ, ಇದು ಚಂದ ಹಿಂಗೆ ತಿರುಗಬೇಕು ಅಂದ್ರೆ ವಡ ಉಬ್ಬುತ್ತಾವೆ, ಚಂದ ಉಬ್ಬುತ್ತದೆ. ಈಗ ಉಪ್ಪು ಹಾಕೋದು. ಇದಕ್ಕೂ ಉಪ್ಪ? ಹಾಂ, ಉಪ್ಪು ಬೇಕೇ. ಉಪ್ಪು ನೋಡ್ಕೊಂಡು ಹಾಕ್ರಿ. ಇದು ಬಿ ಉಪ್ಪ, ಅದು ಬಿ ಉಪ್ಪು ಜಾಸ್ತಿ ಆಗೋದು. ಅದು ಒಳಗೆ ಸ್ಟಫಿಂಗ್ಸ್ ಎಲ್ಲ ಇರ್ತದಲ್ಲ, ಇದು ಹಿಂಗೆ ಸ್ವಲ್ಪ ಉಪ್ಪ. ಹಾಂ, ಸ್ವಲ್ಪ ಉಪ್ಪು ಹಾಕೋದು. ನೋಡಿ ಹಾಕೋದು ನಿಮ್ಗೆ ಹೆಂಗೆ ಅನಿಸ್ತದೆ. ಹಾಂ, ಇದಕ್ಕನ್ನು ಸ್ವಲ್ಪ ಚೂರ ಹಿಂಗೆ ಹಾಕೋದು. ಸ್ವಲ್ಪ ಇಷ್ಟೇ ಹಿಂಗೆ ಹಾಕೋದು. ನೋಡಿ ಇನ್ನೊಂದಿಷ್ಟ ನೀರು ಹಾಕೋದು. ನೋಡಿ ನೋಡಿ ಹಾಕದ. ಇದಕ್ಕೆ ಜೀರಿಗೆ ಹಾಕೋದು. ಈಗ ಸ್ವಲ್ಪ ಜೀರಿಗೆ. ಹಾಂ, ಇದು ಉದ್ದಿನ ಹಿಟ್ಟಿಗೆ ಜೀರಿಗೆ ಹಾಕೋದು. ಕಡಲೆ ಹಿಟ್ಟಿನ ಮಾಡಿದ್ರೆ ಅಜ್ವಾನ. ಏನು ಸುಮ್ಮ ಅಲ್ಲಲ್ಲಿ ಕಾಣಿಸ್ಬೇಕು. ಈಗ ಮತ್ತೆ ಈಗ ಅಜ್ವಾನ ಹಾಕೋದೇನು ಬೇಕಾಗಿಲ್ಲ. ಇದಕ್ಕೆ ಅಜ್ವಾನ ಹಾಕೋದಿಲ್ಲ. ನಾವು ಕಡಲೆ ಹಿಟ್ಟಿನ ಏನು ಮಾಡ್ತೀವಲ್ಲ ಅವಾಗ ಅಜ್ವಾನ ಹಾಕಬೇಕು. ಇದಕ್ಕೆ ಜೀರಿಗೆನೇ ಹಾಕಬೇಕು. ಇದಕ್ಕೆ ಸೋಡಾ ಹಾಕೋದು ಇಲ್ಲ. ಓಕೆ. ಇದು ಈಗ ಆಗ ಹಿಂಗಾಗಬೇಕು. ಒಂದು ಸವನು ಬೀಳ್ತದೆ ನೋಡು. ಇಲ್ಲ, ಇದು ಆಗ್ಯದಂದ್ರೆ ಹೆಂಗೆ ಗುರ್ತಿಡೋದಂದ್ರೆ ತೇಲ್ಬೇಕು. ಹಿಟ್ಟು ತೇಲ್ಬೇಕೇನು? ಹಾಂ, ಹಿಟ್ಟ ಹಿಂಗೆ ಸ್ವಲ್ಪ ಹಾಕ್ತೀವಲ್ಲ, ನೀರ್ನಾಗ ತೇಲ್ಬೇಕು. ಹಾಂ, ಹಿಂಗೆ ಹಿಂಗೆ ಬೀಡಿದ ತಕ್ಷಣ ಹಾಂ ಅಚ್ಚಾ ಇದು ನೋಡಿ ತೇಲುಗತ್ತ ನೋಡಿ. ಹಿಂಗೆ ತೇಲ್ಬೇಕು. ಅಂದ್ರೆ ಇದು ಆಗ್ಯದ ಅಂದ್ರೆ ಆಗ್ಯದ. ಅನ್ಕ ಎಣ್ಣೆ ಕಾಯ್ಲಿಕ್ಕೆ ಇಡ. ಅಟ್ಟತನ ಇದು ಉಂಡೆ ಮಾಡ್ಕೊಳ್ಳೋದು. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಅದು ಹಾಕ್ತೀವಿ. ಸಾಕು ಸಾಕು ಸಾಕು. ಈಗ ಉಂಡೆ ಮಾಡ್ಕೊತೀವಿ ಹಿಂಗೆ ಮಾಡಿ. ನಿಮ್ಗೆ ಏನು ಖಾರ ಉಪ್ಪು ಲಿಂಬಿಕಾಯಿ ಸಕ್ಕರೆ ಏನು ಕಮ್ಮಿ ಅನಿಸ್ತಲ್ಲ, ಒಂದು ಸ್ವಲ್ಪ ಇದು ತಿಂದು ನೋಡೋದು. ಸ್ವಲ್ಪ ತಿಂದು ನೋಡೋದು. ಟೇಸ್ಟಿ ಅನ್ನಿಸ್ತು ಅಂದ್ರೆ ವಡ ಮಾಡೋದು. ಓಕೆ. ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ತಿಂದು ನೋಡ್ಬೇಕು. ಯಾವಾಗಲೂ ಕೈಗೆ ಎಣ್ಣೆ ಹಚ್ಬಾರ್ದು. ಸ್ವಲ್ಪ ಯಾಕೆ ಮಚ್ಬಾರ್ದಂದ್ರೆ ಸ್ವಲ್ಪ ಉಂಡೆ ಮಾಡ್ಲಿಕ್ಕೆ ಚಂದ ಬರ್ತದೆ. ನೀವು ದೊಡ್ಡ ಬೇಕಾದ್ರೆ ನೀವು ದೊಡ್ಡ ಮಾಡೋದು, ನಾವು ಸಣ್ಣನೇ ಮಾಡೋದು. ಸಣ್ಣ ಸಣ್ಣ ಮಾಡೋದು. ಸಣ್ಣ ಸಣ್ಣ ಮಾಡೋದು. ಒಂದೆರಡು ಮಾಡಿ ತೋರಿಸಿ. ಸಣ್ಣ ಸಣ್ಣ ಉಳ್ಳಿ ಗತ್ಲಿ ಉಂಡೆ ಹಿಂಗೆ ಹಿಂಗೆ ಮಾಡಿಟ್ಟಿವಲ್ಲ, ಬರ ಮಾಡ್ಲಿಕ್ಕೆ ಬರ್ತದೆ. ಇದೇನು ಮಮ್ಮಿ ಮೆಣಸಿನ್ಕಾಯಿ? ಇವು ಮೆಣಸಿನ್ಕಾಯಿ ಕರ್ಕೊಂಡು ಬಾರಿಸ್ಕೊಳಕ. ಸೂಪರ್. ಈಗ ಇದು ಭಾಳ ಸಂಭಾಷ್ ಕರಿಬೇಕು. ಹಾಕ್ತಾವ ಇದಕ್ಕೆ ಸಣ್ಣ ಒಂದು ಚಾಕುಲೆ ಅಂದ್ರೆ ಕೊಯ್ಯೋದು, ಸ್ವಲ್ಪ ಸಿಳೋದು ಅಂದ್ರೆ ಸಿಡ್ಯಾದ. ಇದಕ್ಕೆ ಉಪ್ಪು ಹಚ್ಚಿ ಇಡೋದು. ಸೊ ಎಣ್ಣೆ ಕಾಯ್ದದ. ಹಾಂ, ಈಗ ಎಣ್ಣೆ ಕಾಯ್ದದ. ಈಗ ವಡ ಇದ್ರಾಗ ಹಿಂಗೆ ಎದ್ದಿ ಎಣ್ಣೆ ಕಾದ ಸ್ವಲ್ಪ ಮೀಡಿಯಮ್ ಇಡೋದು. ಎಣ್ಣೆ ಕಾದ್ಬೇಕು ಮತ್ತು ಮೀಡಿಯಮ್ ಇಡಬೇಕು. ಸ್ಟವ್ ಮೀಡಿಯಮ್ ಮಾಡೋದು. ಗ್ಯಾಸ್ ಮೀಡಿಯಮ್ ಮಾಡೋದು. ಸ್ವಲ್ಪ ಕೆಂಪು ಕರಿಯೋದು. ಈಗ ಅದು ಕೆಂಪದು ಈಗ ತೆಗಿತೀನಿ.
ಯಾರಿಗೆ ಕೈಲಿ ಮಸಾಲ ಬಗೆಹರಲ್ಲ ಅಂದ್ರೆ ಅವ್ರು 1 ಸ್ಪೂನ್ ಇಟ್ಟು ಹಾಕ್ಬೋದು. ನೋಡಿ ನಾವು ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ಎಷ್ಟು ಚಂದ ಉಬ್ಬ. ಮತ್ತೆ ಇವು ಸೇಮ್ ಉದ್ದಿನ ವಡ ತಿಂದಂಗೆ ಟೇಸ್ಟ್ ಬರ್ತದೆ. ಉದ್ದಿನ ವಡ, ಉದ್ದಿನ ಹಿಟ್ಟಲ್ಲ, ಒಳಗೆ ಬಟಾಟಿ, ಒಳಗೆ ಬಟಾಟಿ ಪಲ್ಯ ಒಳಗೆ. ಬಟಾಟಿ ಉದ್ದಿನ ಬೇಳೆ ಬಟಾಟ ವಡ ರೆಡಿ. ವಾವ್, ಮಸ್ತಾಗಿ ನೋಡಿ ಮಮ್ಮಿ. ಎಷ್ಟು ಚಂದ ಉಬ್ಬ. ಅದ್ರ ಕೂಡ ಏನಿದು? ಇದು ಪುಟಾಣಿ ಚಟ್ನಿ, ಸಾಸ್, ಟೊಮೆಟೊ ಸಾಸ್. ಇವೇನು ಬೇರೆ ಥರ ಅವಲ್ಲ ಇವು? ಇವು ಯಾವಾಗಲೂ ಮಾಡ್ತಾರಲ್ಲ ಕಡ್ಲಿ ಹಿಟ್ಟಿನ ಬಟಾಟೆ ವಡೆ, ಅದು ವಡ ಮಾಡಿ ವಡಪಾವನೆ ಹಾಕ್ತೀವಿ. ಅದನ್ನು ಮಾಡಬಹುದು. ಬಟ್ ಈ ತರ ಮಾಡಿ ನೋಡ್ರಿ, ಇದು ಒಂಥರ ಡಿಫ್ರೆಂಟ್, ಭಾರಿ ಟೇಸ್ಟ್ ಕೊಡ್ತದೆ. ಉದ್ದಿನ ವಡ ಬಟಾಟೆ ವಡ, ಉದ್ದಿನ ವಡ ತಿಂದಂಗೆ ಟೇಸ್ಟ್ ಕೊಡ್ತದೆ. ಎಸ್ ಎಸ್. ಈ ರೆಸಿಪಿ ನಾ ಮಾಡಿ ತೋರ್ಸಿನಿ, ನೀವು ಮಾಡ್ರಿ, ಮನೆ ಮಂದಿಗೆಲ್ಲ ತಿನ್ನಿಸ್ರಿ. ತಿಂದು ಹ್ಯಾಂಗಾಗ್ಯದ ನಮಗೆ ಕಮೆಂಟ್ಸ್ ಮಾಡ್ಲಿಕ್ಕೆ ಮರಿಬೇಡ. ಕ್ರೇಜಿ ಕುಟುಂಬ ಇನ್ನ ಯಾರ್ಯಾರು ಫಾಲೋ ಮಾಡಿಲ್ಲ ಅವ್ರು ಫಾಲೋ ಮಾಡ್ಲಿಕ್ಕೆ ಮರಿಬೇಡ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮ್ಯಾಗಿರ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ.